ನೋಡ್ರಿ ಇದು ಮಾತ್ರ ಇವರಿ ಮಾತ್ರ ನೋಡ್ರಿ ಆವಲ್ಲಿಂದ ಏನೋ ಫುಲ್ಲು ನೋಡ್ರಿ 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 ಸದ್ದಾಗಿದೆ ಇದು ರೆಡಿ ಆಗಿದೆ ಹಾಕ್ಬೇಕು ನೋಡ್ರಿ ನೋಡೋಣ ನೋಡ್ರಿ ಒಂಟಿವರಿಗಳು ಈ ಸಂತೆಗಳಾಗ ಒಂಟಿವರಿಗಳು ಕೊಂಡ್ಕೊಂಡು ಊಟ ಹಾಕ್ತಾರ ಹಾಗಾಗಿ ಹಾ ನಮಸ್ಕಾರ ಅಣ್ಣ ಯಾವ್ರಿಂದ ಬಂದಿದ್ದೀರಿ ನೀವು? ಗುಬ್ಬಿ ತಾಲೂಕ್ ಬ್ಯಾಡಗೆರೆ. ಅಣ್ಣ ಈ ಸಂತೆಗ ನೀವ್ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನನಗೆ ಗೊತ್ತೇ ಇಲ್ಲ ಸರ್, ನಮ್ ತಾತನ ಕಾಲದಿಂದಲೂ ನಡೀತಾ ಐತಿ. ನಿಮ್ ತಾತನ ಕಾಲದಿಂದ ನಡೀತಾ ಇದೆ, ನೀವ್ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? 4ನೇ ಕ್ಲಾಸ್ ಹುಡುಗದಿಂದಲೂ ಬಂದಿದ್ದೀವಿ. ಹೌದಾ? ನಿಮ್ ತಾತನ ಜೊತೆ ಚೆನ್ನಾಗಿ ಪಳಗಿದಿರ ಅವ್ರ? ಹಾ ಎಷ್ಟು ಜೊತೆ ಕಟ್ಕೊಂಡ್ ಬರ್ತೀರಾ ಅವ್ನ ಸರಿಗೆ? ಒಂದ್ ಜೊತೆ ಸಾಕು. ಒಂದೇ ಜೊತೆ ಸರ್? ಯಾಕಂಗ ಒಂದೇ ಜೊತೆ? ಒಂದೇ ಜೊತೆ 2-3 ಜೊತೆ ಕಟ್ಟಿದ್ರೆ ಖರ್ಚು ಜಾಸ್ತಿ. ಈಗ ಖರ್ಚು ಜಾಸ್ತಿ ಏನ್ ಹಂಗಂತೀರಾ? ಈ ಸರಿ ಏನು ಈ ಸಂತೆ ಕೆಜಿ ಟೇಬಲ್ ಕಾಲ್ಘಾಟಂ ದೇವಸ್ಥಾನ ಸಂತೆ, ಈ ಸಂತೆ ಬಗ್ಗೆ ನೀವೇನ್ ಹೇಳಕ್ಕೆ ಇಷ್ಟಪಡ್ತೀರಾ? ಇದು ಒಳ್ಳೆ ವ್ಯಾಪಾರ. ಹಿಂದೆಲ್ಲ ದೇಶದ ದೊಡ್ಡ ಕಿರಿಯರು. ಈಗಲೂ ವ್ಯಾಪಾರ ಚೆನ್ನಾಗಿ ನಡೀತದೆ. ಏನ್ ಈ ಸಂತೆಗ ಬರೀ ಹಾಲಲ್ಲಿ ಕರುಗಳೇ ಜಾಸ್ತಿ ಕಾಣ್ತದೆ ನಂಗಂತೂ. ಏನ್ ಸಮಾಚಾರ? ಇಲ್ಲಿಗೊಂದು 10 ವರ್ಷದಿಂದ ದೊಡ್ಡ ಎತ್ತುಗಳು ಈ ಜೋರಿ ಎಲ್ಲ ಜಾತ್ರೆ ಸೇರೋದು ಸುತ್ತಲೂ ದೇವಸ್ಥಾನ ಸುತ್ತಲೂ ಸೇರೋದು. ಈಗ ಬಸ್ ಹಾಕಿದ ಮೇಲೆ ಕಮ್ಮಿ ಆಗ್ತದೆ. ಏನ್ ಒಳ್ಳೆ ಸಂತೆನೆ ಅನ್ಸುತ್ತೆ. ಗಿರಾಕಿಗಳು ಎಲ್ಲಿಂದ ಬರ್ಬೋದು? ಗಿರಾಕಿ ಬೇರೆ ಜಿಲ್ಲೆಯಿಂದ ಎಲ್ಲ ಬರ್ತಾರೆ. ಬೇರೆ ಜಿಲ್ಲೆಯಿಂದ ಬರ್ತಾರೆ. ಬಳ್ಳಾರಿ, ನಾನ್ ನೋಡ್ದಂಗ ಹಾವೇರಿಯವರು ಬರ್ತಾರೆ, ಬಳ್ಳಾರಿಯವರು ಬರ್ತಾರೆ, ಬೇರೆ ಬೇರೆ ಜಿಲ್ಲೆಯವರೆಲ್ಲ ನಮ್ ಕರ್ನಾಟಕದ ಮೂಲೆಯಿಂದಲೂ ಬರ್ತಾರೆ. ಆಮೇಲೆ ಬಾಂಬೆಯವರು ಬಂದಿದ್ದಾರೆ. ತಮಿಳ್ನಾಡು ಏನಾದ್ರು ಬರ್ತಾರ? ಬರ್ತಾರೆ. ಅವ್ರಿಗೆ ಎತ್ಕೊಳ್ ಬೇಕಾದಾಗ ಬಂದೇ ಬರ್ತಾರೆ. ನೋಡಿ ಹಿಂಗಿರುತ್ತೆ. ಯಾಕಂದ್ರೆ ನಮ್ಮ ಜೋರಗಟ್ಟೆ ಸಂತೆ ನಿಮ್ಗೆ ಹತ್ರ ಅನ್ಸುತ್ತೆ ಅಲ್ವಾ? ಹತ್ರ, ಇಲ್ಲಿಂದ 40 ಕಿಲೋಮೀಟರ್. ಗಂಡಸಿ ದೂರ ಆಗ್ತದೆ, ಒಂದು 60 ಕಿಲೋಮೀಟರ್. 60 ಕಿಲೋಮೀಟರ್ ಆಗುತ್ತೆ. ನಿಮ್ಮ ಹೆಸರು? ಪಾಂಡುರಂಗಯ್ಯ. ಪಾಂಡುರಂಗಯ್ಯ ಅಂತ ನೋಡ್ರಿ ಯಜಮಾನ್ರು ಒಳ್ಳೆ ಮಾಹಿತಿ ಕೊಡ್ತಾ ಇದಾರೆ. ಏನ್ ಹೇಳ್ತೀರಾ ರೇಟು? 1.30 ಹೇಳ್ತಾ ಇದೀರಾ? ಏನ್ ಎಷ್ಟೆಲ್ಲ ಆಗದ? ಇನ್ನು ಅಲ್ಲ ಆಗಿಲ್ವಾ? ಏನ್ ಬರೀ ಹಾಲ ಕರುಗಳು ಏನ್ ಇಟ್ಕೊಂಡ್ಬಿಡ್ತೀರಿ? ಏನ್ ಸಮಾಚಾರ? ನಾನು ಅದನ್ನೇ ಗೊತ್ತಾಗ್ತಲ್ಲ. ಗಡ್ಡುಗಳು ಇಟ್ಕೊಂಡ್ಬರ್ತೀರಾ? ಯಾಕಂದ್ರೆ ಈ ಸಂತೆಯ ನೀವು ನಿಮ್ಗೆ ಗೊತ್ತಿರಂಗೆ ಎಷ್ಟು ರೇಟ್ ಜಾಸ್ತಿ, ಅಂದ್ರೆ ರೇಟ್ ಜಾಸ್ತಿ ಎಷ್ಟು ಇರ್ಬೋದು ಅಮ್ಮಮ್ಮ ಅಂತ? ಬೆಲೆ ಕಟ್ಟಕ್ಕಾಗಲ್ಲ, ಹೇಳಕ್ಕೂ ಆಗಲ್ಲ. ಸಾಕಾಣಿಕೆ ಗುಣಲಕ್ಷಣದ ಮೇಲೆ ಹೋಗ್ಬಿಡುತ್ತೆ. ಏನ್ ನೀವೇನಾದ್ರು ಯಜಮಾನ್ರು ಓದ್ಕೊಂಡಿದ್ದೀರಾ? ಹೆಂಗೆ? ನಾನು ಸೆಕೆಂಡ್ ಇಯರ್ ಓದಿದ್ದೀನಿ. ಓದಿ ನೀವು ರೈತರಾಗಿ ರೈತರ ಕೆಲಸನೂ ಮಾಡ್ತೀನಿ. ಆಮೇಲೆ ಗ್ರಾಮ ಸಹಾಯಕ, ಸೆಕ್ರೆಟರಿ ಅಸಿಸ್ಟೆಂಟ್, ಜೊತೆಗೆ ಅಡಿಕೆ ವ್ಯಾಪಾರನೂ ಮಾಡ್ತೀನಿ. ನೋಡಿ ಹಿಂಗೆ ಪಾಪ ಯಜಮಾನ್ರು ಒಳ್ಳೆ ಹುದ್ದೆಲಿದ್ರು ಸಂತೆ ಮಾತ್ರ ಬಂದೇ ಬರ್ತಾರೆ. ಗ್ರಾಮ ಸಹಾಯಕರಾಗಿ ಕೆಲಸ ಮಾಡ್ತಾ ಇದಾರೆ. ನಿಮ್ ಹೆಸರೇನಂದ್ರಿ? ಪಾಂಡುರಂಗಯ್ಯನವ್ರು, ಗುಬ್ಬಿ ತಾಲೂಕಿನವ್ರು. ತುಂಬಾ ಖುಷಿ ಆಗುತ್ತೆ. ಅಣ್ಣಾರ ಏನ್ ಹೇಳಿದ್ರಿ ರೇಟ್ ಅಂದ್ರೆ? 1.30. ಏನಾದ್ರು ಬೆಳಿಗ್ಗೆ ವ್ಯಾಪಾರಕ್ಕೆ ಬಂದಿದ್ರಾ? ಇಲ್ಲ, ಯಾರು ಕೇಳಿಲ್ಲ. ಸುಮ್ನೆ ಕೇಳ್ತಾರೆ, ಹೋಗ್ತಾರೆ. ಅದೇ ಯಾಕೆ ಹೇಳ್ತಾರೆ? ಮಳೆ ಇಲ್ಲ ಒಂದು, ಎರಡನೇ ದಿನ ಗೊತ್ತಾ, ಇನ್ನೊಂದ್ ಸ್ವಲ್ಪ ಟೈಮ್ ಕಾಯ್ತಾರೆ. ಯಾಕಂದ್ರೆ ಇನ್ನೂ ಸ್ವಲ್ಪ ಕಡಿಮೆ ಸಿಗ್ಲಿ ಬೆಲೆ ಅಲ್ವಾ? ಈಗ ನಾವು ಬಂಡವಾಳ ಹಾಕಿರ್ತೀವಿ, ಅದು ಸುಳ್ಳು. ಕೆಲವ್ರು ಕಾಯ್ತಾರೆ, ಕೆಲವ್ರು ಟೈಮ್ ಕಾಯ್ತಾರೆ. ಯಾರು ಸೋತ್ ಕೊಡಲ್ಲ, ಬಂಡವಾಳ ಹಾಕಿರೋದು. ಹೇಳಿ ಪರವಾಗಿಲ್ಲ. ಈಗ ನೀವು ಸಂತೆಗೆ ಬರ್ತಾ ಇರ್ತೀರಾ, ನಿಮ್ಗಂತೂ ಹತ್ರ ಅನ್ಸುತ್ತೆ. ನಮ್ಗೆ ಸ್ವಲ್ಪ ದೂರನೇ, ನಾವು ಬರೋದು ಅಪರೂಪನೇ. ಪ್ರತಿ ವಾರ ನೋಡಕ್ಕಾದ್ರೂ ಬರ್ತೀನಿ. ತುಂಬಾ ಖುಷಿ ಆಯ್ತು ಅಣ್ಣ ನಿಮ್ಮನ್ನ ಮಾತಾಡ್ಸಿ. ನೋಡ್ರಿ ಹಿಂಗಿರುತ್ತೆ. ಇವ ಆವಾಗಿಂದ ಬಿಡ್ತಾ ಇಲ್ಲ ಅಣ್ಣ. ಏನ್ 2.5 ಹೆಂಗೆ? 2.5 ನಮಸ್ಕಾರ. ಯಾವ್ರಿಂದ ಬಂದಿದ್ದೀರಿ ನೀವು? ದೊಡ್ಡ ಬೆಳವಂಗಲ. ಇದು ಏನ್ ಒಂಟಿ ಏನಾದ್ರು ಐತಾ? ಯಾವ್ದ ಒಂಟಿ? ಇದು ಒಂಟಿ ಇದೇನ್ ಜೊತೆನಾ? ಏನ್ ಹೇಳ್ತೀರಾ ರೇಟ್? ಇದನ್ನೇನ್ ಹೇಳ್ತೀರಾ? ಒಂದೇ ಏನ್ ಆರೋಗ್ಯ ಕರು ಇಟ್ಕೊಂಡ್ಬಂದಿದ್ದೀರಿ, ಇದನ್ನೇನ್ ಹೇಳ್ತೀರಾ? 75. ನಿಮ್ ಹೆಸರು ಹೇಳಿಲ್ಲ ನಮ್ಗೆ. ರಾಯಣ್ಣ ಅಂತೇಳಿ ನೋಡಿ, ದೊಡ್ಡ ಬಂದಿದಾರ. ಎಷ್ಟು ದೂರ ಆಗ್ಬೋದು ಅಮ್ಮಮ್ಮ? ಅಂದ್ರೆ ಒಂದು 50, 85. ನೋಡ್ರಿ ಹಿಂಗೆ ನಾವ್ ಇನ್ನೂ ದೂರದಿಂದ ಬಂದಿದ್ವಿ, ಹೇಳ್ಕೊಂಬಾರ್ದು ಬೇಡ.
ಆಯ್ತಾ ಏನ್ ಬೆಳಿಗ್ಗೆ ಏನಾದ್ರು ವ್ಯಾಪಾರಕ್ಕೆ ಬಂದಿದ್ರೆ ಹೆಂಗೆ? ವ್ಯಾಪಾರ ಮಾಡಕ್ ಬಂದಿದ್ವಿ ಒಂದು ವ್ಯಾಪಾರ ಆಗಿಲ್ಲ ಇನ್ನು ವ್ಯಾಪಾರ ಆಗಿಲ್ಲ, ಒಂದು ಮಾರ್ಲಿಲ್ಲ. ಇನ್ನ ಮಾರಿಲ್ಲ. ಯಾಕೆ? ಹಿಂಗೆ ಗಿರಾಕಿ ಕಮ್ಮಿ ಆಗಲ್ಲ. ಗಿರಾಕಿ ಕಮ್ಮಿ ಆಗ್ಬಿಟ್ಟಾರೆ. ಅದೇ ನಂಗೆ ಈ ಸರಿ ಪ್ರತಿ ವಾರ ಹೆಂಗಿರೋದು ಸಂತೆ ಮತ್ತೆ? ಕಮ್ಮಿ ಐತಿ ವ್ಯಾಪಾರ. ಯಾರು ಕೇಳೋರಿಲ್ವಾ ಈ ವಾರ? ಕೇಳ್ತಾರೆ, ಕಮ್ಮಿ ಕೇಳ್ತಾರೆ. ಕಮ್ಮಿ ಕೇಳ್ತಾರೆ. ಕಮ್ಮಿ ಕೇಳಿದ್ರೆ ಕೊಡಕ್ ಮನ್ಸು ಬರಲ್ಲ. ಹಾ ಏನೋ ರೇಟ್ ಸಿಗ್ತದ ನಾವು ಬರ್ತೀವಿ ಅಲ್ವಾ? ಕಮ್ಮಿ ಕೇಳಿದ್ರೆ ಯಾರು ಕೊಡ್ತಾರೆ? ಹಾ ಹಿಂಗೆ ಏನು ಅಣ್ಣ ಈ ಸಂತೆಗೆ ನೀವ್ ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ನಾನು ನಮ್ಮ ಅಪ್ಪನಿಗಿಂತ ಏನ್ ಪರವಾಗಿಲ್ಲ ಈ ಸಂತೆ? ಈ ಸಂತೆ ಮೋಸ ಗೀಸ ಏನಾದ್ರು ನಡೀತದ? ಇಲ್ಲ ಮೋಸ ಏನ್ ದಳ್ಳಾಳಿ ಕಟ್ಟ ಏನಾದ್ರು ಇದೆಯಾ? ಏನಿದೆ. ಈಗ ನಾವೇ ಮಾರ್ಕೊಂಡು ಹೋಗ್ಬೋದಾ? ಏನ್ ಪರವಾಗಿಲ್ವಾ? ಏನಿಲ್ಲ. ಚಿಂತೆ ಏನ್ ಮಾಡಂಗಿಲ್ಲ. ಏನ್ ಇಲ್ಲೆಲ್ಲ ವ್ಯವಸ್ಥೆ ಎಲ್ಲ ಪರವಾಗಿಲ್ವಾ? ನೀರಿಂದ ಆಗ್ಲಿ, ಶೌಚಾಲಯದ ಆಗ್ಲಿ ಎಲ್ಲ ಐತೆ. ನೋಡಿ ಸ್ನೇಹಿತರೆ, ಈಗಿರುತ್ತೆ ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ. ದೊಡ್ಡಬಳ್ಳಾಪುರದಿಂದ ಬಂದಿದ್ದಾರೆ ಯಜಮಾನ್ರು ರಾಮಣ್ಣ ಅಂತೇಳಿ. ತುಂಬಾ ಸಂತೋಷ ಆಯ್ತು. ಯಾಕಂದ್ರೆ ನಾವು ದೊಡ್ಡಬಳ್ಳಾಪುರದಿಂದನೇ ಪಾದಯಾತ್ರೆ ನಡೆಸೋದು ಧರ್ಮಸ್ಥಳಕ್ಕೆ. ಹಾಗಾಗಿ ಅಲ್ಲಿಂದ ನಮ್ಗೊಬ್ರು ಗೌಡ್ರು ಇದ್ದಾರೆ, ತಿಮ್ಮೇಗೌಡರು ಅಂತೇಳಿ. ಅವ್ರನ್ನ ಕೇಳಿದೆ, ಯಾಕಂದ್ರೆ ಅವರು ನಮ್ಮ ಆತ್ಮೀಯರೇ. ಹಾಗಾಗಿ ಇವ್ರ ಬಗ್ಗೆ ಒಂದು ಸರಿಯಾದ ಮಾಹಿತಿ ನಿಮ್ಗೆಲ್ಲ ಕೊಟ್ಟಿದ್ದೆ ಒಂದ್ಸರಿ ಧರ್ಮಸ್ಥಳ ಪಾದಯಾತ್ರೆ ಹೋಗ್ಬೇಕಾದ್ರೆ. ಹಾಗಾಗಿ ಕೇಳಿದ್ದು ತುಂಬಾ ಖುಷಿನೇ ಆಯ್ತು. ತುಂಬಾ ಧನ್ಯವಾದಗಳು ರಾಮಣ್ಣರೇ ನಿಮ್ಮನ್ನ ಭೇಟಿಯಾಗಿದ್ದಕ್ಕೆ. ಈ ಸಂತೆಗ ಗಾಡಿಗಳು ಜಾಸ್ತಿ ಕಾಟನ ನೋಡಿ ಹಿಂಗೆ. ಬನ್ರಿ. ಒಂಟಿವರಿ ಏನ್ ಬೀಜರಿನಾ? ಒಳ್ಳೊಳ್ಳೆ ಹೆಸರು ಸಿಗ್ತಾವಪ್ಪ ಇಲ್ಲಿ. ಫೋನ್ ಅದು ತಿನ್ನೋದಲ್ಲ, ನಿಮ್ದಲ್ಲ ಯಜಮಾನ್ರೆ, ಊರಿಗೆ ಹೇಳ್ತಾ ಇದ್ದೀನಿ. ನಮಸ್ಕಾರ. ಅಣ್ಣ ನಿಮ್ ಹೆಸರು ಹೇಳಿಲ್ಲ ನಮ್ಗೆ. ಸುರೇಶ್ ಅಂತ ಹೇಳಿ. ಅಣ್ಣ ಯಾವರಿಂದ ಬಂದಿದ್ರಿ ನೀವು? ನಾವು ಬೆಳ್ಳೂರಿಂದ. ಬೆಳ್ಳೂರವರು ಜಾಸ್ತಿ ಜನ ಬರೀ ಹಸುಗಳು ವ್ಯಾಪಾರನೇ ಜಾಸ್ತಿ ಮಾಡ್ತಾರೆ. ಸುಮಾರು ಜನ ಅಂತಲ್ಲ, ಜಾಸ್ತಿ ಜನನೇ ಮಾಡ್ತಾರೆ. ಯಾಕಂದ್ರೆ ಬೆಳ್ಳೂರು ಕ್ರಾಸ್ ಅವ್ರು ದಿಲೀಪ್ ಅವ್ರು ಚೆನ್ನಾಗಿ ಪರಿಚಯ ನಮ್ಗೆ. ದಿಲೀಪ್ ಅವರು ಒಳ್ಳೆ ಎಲ್ಲ ಹಾಲು ಕರುಗಳೇ ಜಾಸ್ತಿ ಆಗ್ತಾರೆ. ಒಂದು ಜಾತ್ರೆ ಹಾಕ್ಬೇಕಂದ್ರೆ ಅವರು 25 ಜೊತೆವ್ರಿಗೆ ಹಾಕ್ತಾರೆ. ಅಣ್ಣ ನೀವು ಎಷ್ಟು ಜೊತೆ ಹಾಕೊಂಬಂದಿರಿ ಇವತ್ತು? 2 ಜೊತೆ ಹಾಕೊಂಬಂದಿರ. ಏನ್ ಎಲ್ಲ ಹಾಲಲ್ಲಿ ಕರುಗಳು ಹಾಕೊಂಬಂದಿರಿ? ಏನ್ ಸಮಾಚಾರ? ಎಲ್ಲ ಖರ್ಚುಗಳೇ ಇವು. ಏನ್ ಎಷ್ಟು ಹೇಳ್ತೀರಾ ರೇಟು? 62 ಇದು. ಇದು 62. ಅದನ್ನೇನು ಹೇಳ್ತೀರಾ ರೇಟು? ಅದು 50,000 ಹೇಳ್ತೀನಿ. 50,000 ಹೇಳ್ತಾರೆ. 50,000 ಹೇಳ್ತೇವೆ. ಏನ್ ಬೆಳಿಗ್ಗೆ ವ್ಯಾಪಾರಕ್ಕೆ ಬಂದಿದ್ರೆ? ವ್ಯಾಪಾರಗಳಿಲ್ಲ ಇವಾಗ, ಒಂದ್ ಸ್ವಲ್ಪ ಮಳೆ ಇಲ್ವಲ್ಲ. ಯಾಕಣ್ಣ ಮಳೆಗೂ ಅದಕ್ಕೂ ಏನಣ್ಣ ಸಂಬಂಧ? ದನ ಕರಿ ಮೇಲ್ಬೇಡವಾ? ಹಿಂಗೆ ಎಲ್ಲಾ ಈಗ ಮಳೆ ಹೋದಿ ಎಲ್ಲಾ ಕಡೆನೂ ಬೆಳೆ ಆದ್ರೆ. ನಮ್ ಕಡೆನೂ ಮಳೆ ಇಲ್ಲ. ಹಾಗಾಗಿ ತುಂಬಾ ವ್ಯಾಪಾರಗಳು ಇಲ್ಲ. ಯಾಕಂದ್ರೆ ಈ ಸರಿ ಜಾತ್ರೆಗಳಿಗ ಅದೇನು ಊರುಗಳು ಬರ್ತಾವ ಇಲ್ವೋ ಗೊತ್ತಿಲ್ಲ, ನೋಡ್ಬೇಕು. ಆಯ್ತಾ? ಒಳ್ಳೆ ಹಸುಗಳು ಸಾಕಿದ್ದೀರಾ. ನೀವು ಏನ್ ವ್ಯಾಪಾರಸ್ತ್ರ? ಏನು ವ್ಯಾಪಾರಸ್ಥರು? ಏನ್ ಪರವಾಗಿಲ್ವಾ? ಕಮ್ಮಿ. ನೋಡಿ ಹಿಂಗಿರುತ್ತೆ ಸ್ನೇಹಿತರೆ. ಯಾಕಂದ್ರೆ ವ್ಯಾಪಾರಗಳು ಸರಿಯಾಗಿಲ್ಲ. ಹಾಗಾಗಿ ಯಾಕಂದ್ರೆ ಮಳೆ ಬಿದ್ರೆ ವ್ಯಾಪಾರ ಮಾಡ್ಬೋದು, ಮಳೆ ಬೀಳಿಲ್ಲ ಅಂದ್ರೆ ವ್ಯಾಪಾರ ಮಾಡಕ್ಕಾಗಲ್ಲ. ಅಲ್ವಾ? ತುಂಬಾ ಧನ್ಯವಾದಗಳು ಅಣ್ಣ.
ಏನ್ ಹಾಲಲ್ಲಿ ಕರುಗಳೇ ಇಟ್ಕೊಂಡ್ಬರ್ತೀರಿ ಏನ್ ಸಮಾಚಾರ? ಯಾಕಣ ಮಾತಾಡಕ್ ಬರೋದಿಲ್ಲ ಅಂತಂದ್ರೆ ಏನ್ ಸಮಾಚಾರ? ಬೇಡ ಅಂತನಾ? ಬೇಡ ಅಂತನಾ? ವಿಡಿಯೋ ಮಾಡ್ಕೊಂತೀನಿ. ಎಲ್ಲ ಏನ್ ಹೇಳ್ತೀರಾ ರೇಟು? ಜೊತೆ 30,000. ಅಬ್ಬು ಇದು ಒಂಟಿನಾ? ಇದೇ ಎಷ್ಟು ಇದನ್ನೇನು ಹೇಳ್ತೀರಾ ರೇಟು? 22. ಅದು 30. ಏನ್ ಬರೀ ಹಾಲಲ್ಲಿ ಕರುಗಳೇನಾ? ಏನ್ ಖರ್ಚುಗಳ ಬರೀಲ್ಲ? ಎಲ್ಲ ಖರ್ಚುಗಳು. ನೋಡಿ ಈಗ ಇರ್ತಾರೆ ಸ್ನೇಹಿತರ ಪಾಪ. ಅಣ್ಣ ನಿಮ್ಮ ಹೆಸರು ಹೇಳಿಲ್ಲ ನಮ್ಗೆ. ದಿಲೀಪ್ ಅಂತ. ತುಂಬಾ ಖುಷಿ ಆಯ್ತು. ಯಾವ್ದು ಬಂದಿದ್ದು ನೀವು ಕೊಟ್ಟರು? ಏನು ಎಲ್ಲ ಹಾಲು ಕರುಗಳೇ ಜಾಸ್ತಿ? ಏನಕ್ಕೆ ಇಷ್ಟೊಂದು? ಎಲ್ಲ ಸಾಕರ್ಗೆ ಎಲ್ಲ ಸಾಕೋರ್ಗೆನಾ? ಎಲ್ಲ ಸಾಕರ್ಗೆ. ಅದೇನು ಅಷ್ಟೊಂದು ಮಹತ್ವ ಕೊಡ್ತೀರಾ ಹಾಲು ಕರುಗ ಅಂತ ಹೇಳಿ? ಹಾಲು ಎಲ್ಲ ಕೇಳ್ತಾರೆ. ಯಾಕಂದ್ರೆ ಹಾಲು ಹಾಕತಾರೆ, ಸಾಕ್ತಾರೆ, ಮಾರ್ತಾರೆ. ಮಾರೋದ್ ಬೇರೆ. ಮಾಲು ಹಳ್ಳಿ ಕಾರು ಪ್ಯೂರ್ ಹಳ್ಳಿ ಕಾರೇ ಬೇಕು. ಎಷ್ಟು ಇಟ್ಕೊಂಡ್ ಬಂದಿದ್ದೀರಾ? ನಾವೊಂದು 12 ಹಾಕೊಂಡ್ ಬಂದಿದ್ದೀವಿ. 12 ಹಾಕೊಂಡ್ ಎಷ್ಟು ಮಾರಿದ್ರಿ? 2 ಮಾರಿರೋ ಸರ್. ಏನ್ ಪರವಾಗಿಲ್ಲ ಬೆಳಿಗ್ಗೆನೆ? ಪರವಾಗಿಲ್ಲ. ಏನ್ ಯಾವ ಊರವ್ರು ಕೊಟ್ರೆ? ಚಿಂಚಿಂಗಿರಿ ಅವ್ರು ಕೊಟ್ರೆ. ನಿಮ್ದು ಯಾವ ಊರು? ಕಪ್ಲು ಬೆಳ್ಳೂರ್ ಹತ್ರ. ಏನ್ ಬೆಳ್ಳೂರು ಜಾಸ್ತಿ ಜನ ಈ ಸಂತೆಗ? ಏನ್ ಹೇಳ್ತೀರಾ ರೇಟು ಅವು? ಅವು 35, 40, 45. ಏನು ಎಲ್ಲ 120 ಏನ್ ಎಲ್ಲ ಓರಿಲ್ಲ ಏನು? ಓರಿಗೆ ಒಳವತ್ತಿ ಹೆಣ್ಗಾರ ಅಷ್ಟೇ. ಏನ್ ಪರವಾಗಿಲ್ಲ ಹಂಗಾರೆ ಬೆಳಗ್ಗೆಯಿಂದ ಹೆಂಗ ಬೆಳಗ್ಗೆಯಿಂದ ಮಾಡಿದಿರ ಒಂದೆರಡು ಕರು? ನೀವಾದ್ರು ಮಾಡಿದೀವಿ ಅಂತಂದ್ರೆ ಕೆಲವರು ಮಾರೇ ಇಲ್ಲ ಏನ್ ಮಾಡೋದು ಅಂತಂದ್ರು. ಆಯ್ತಾ? ಹೌದು ಆಯ್ತಾ? ತುಂಬಾ ನಿಮ್ಮ ಹೆಸರು ಹೇಳಿ ನಮ್ಗೆ. ಮೂರ್ತಿ ಅಂತ ಹೇಳಿ. ನೋಡ್ರಿ ಪಾಪ ಮೂರ್ತಿ ಅನ್ನೋರು ಬೆಳ್ಳೂರು ಕ್ಲಾಸಿಂದ ಬಂದಿದಾರ. ಇದು ಪಾಪ ಒಂದೊಂದ್ ಜೊತೆ ಇಟ್ಕೊಂಡ್ ಬಂದಾರ. ತುಂಬಾ ಧನ್ಯವಾದಗಳು. ಏನ್ ಒಂದೊಂದ್ ಜೊತೆ ಇಟ್ಕೊಂಡ್ ಬಂದಿರಾ? ಸಾಕಾ? ಗಾಡಿಗಳಿಗೆ 1/2 ನಿಮಿಷ ಜಾಸ್ತಿನಪ್ಪ. ಏನ ಹಸುನಾ? ಏನೆಲ್ಲ ಓರಿಗ್ಲಾ ಏನು ಹಸುಗಳ? ಓರಿ ಕರುಗಳ? ಫೋನಲ್ಲಿ ಬಿಟ್ಟಿದ್ದಾರೆ ಮಾತಾಡಿ. ಫೋನಲ್ಲಿ ಬಿಟ್ಟಿದ್ದಾರೆ. ವ್ಯಾಪಾರ ಮಾಡ್ತಾ ಇದಾರ. ಅಲ್ಲ ಪಾಪ. ಏನ್ ವ್ಯಾಪಾರ ಮಾಡ್ತಾ ಇದೀರಾ? ಹೆಂಗೆ ಇಲ್ವಾ? ಮುಗ್ದಿಲ್ಲ, ನಡೀತಾವೆ. ವಿಡಿಯೋ ಮಾಡ್ಬೋದಾ? ಯಾವ ಗೋರಿಗಳು? ಆಯ್ತಾ? ವ್ಯಾಪಾರ ಇಲ್ವಾ? ವ್ಯಾಪಾರ ಇರ್ಲಿಲ್ವಾ? ಜಾಸ್ತಿ ಹೇಳಿದ್ರು ನಮ್ಗೆ ಆಗ್ಲಿಲ್ಲ. ಅವು ಓಕೆ ಅಣ್ಣ. ಹೀಗಿರುತ್ತೆ.
ಇನ್ನೊಂದು ಮೂವತ್ತು ಸಿಗ್ಬೇಕಾಗಿತ್ತು ನನಗ ಸಿಗ್ಲಿಲ್ಲ